ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ಪಟ್ಟಣದ ಬಸವಲಿಂಗೇಶ್ವರ ಅಕ್ಕನ ಬಳಗದ ವತಿಯಿಂದ ಶ್ರೀಧರ್ ಮುರುಡಿ ಹಿರೇಮಠದಲ್ಲಿ 2ನೇ ಶಿವಾನುಭವ ಗೋಷ್ಠಿ ಜರುಗಿತು. ಗದಗಿನ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಜ್ಯೋತ್ಸ್ನಾ ಅವರು ಆತ್ಮ ಮತ್ತು ಪರಮಾತ್ಮನ ಕುರಿತು ಉಪನ್ಯಾಸ ನೀಡಿ, ಸರ್ವ ಆತ್ಮರಿಗೆ, ಮಹಾತ್ಮರಿಗೆ, ದೇವಾತ್ಮರಿಗೆ ಎಲ್ಲರಿಗೂ ಪರಮಪಿತ ಒಬ್ಬನೇ ಆಗಿದ್ದಾನೆ. ಅಧ್ಯಯನದಿಂದ ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಅದಕ್ಕೆ ಬೇಕಾದ ಏಕಾಗ್ರತೆಯನ್ನು ಅಧ್ಯಾತ್ಮ ನೀಡುತ್ತದೆ ಎಂದರು. ಶ್ರೀಧರ್ ಮುರುಡಿ ಹಿರೇಮಠದ ಪೂಜ್ಯ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿ, ಒತ್ತಡ ಬದುಕಿನಲ್ಲಿ ಶಿವಾನುಭವ ಗೋಷ್ಠಿ ಹಮ್ಮಿಕೊಳ್ಳುವ ಮೂಲಕ ಇಲ್ಲಿಯ ಅಕ್ಕನ ಬಳಗದವರು ಸಾರ್ಥಕತೆ ಕಂಡಿದ್ದಾರೆ. ಶಿವಾನುಭವ ಗೋಷ್ಠಿ ಆಲಿಸುವುದರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಅಕ್ಕನ ಬಳಗದ ಅಧ್ಯಕ್ಷೆ ಸವಿತಾ ಮುರುಡಿಮಠ್, ಶ್ರೀದೇವಿ ಭೀಮನಗೌಡ್ರು, ಸವಿತಾ ಪತಂಗರಾಯ್, ಸವಿತಾ ಓಜನಹಳ್ಳಿ, ಚೆನ್ನಮ್ಮ ಪಾಟೀಲ್, ಗೀತಾ ಕೊತ್ತಲ್, ಶಾರದಾ ಕೊನ್ನೂರ್, ನೀಲಮ್ಮ ಹುಬ್ಬಳ್ಳಿ, ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಕುಂತಲಾದೇವಿ ಮಾಲಿ ಪಾಟೀಲ್, ಮುಖಂಡರಾದ ಹೇಮಣ್ಣ ಕಾನಾವಳಿ, ಉಮೇಶ್ ಕುಂಬಾರ್, ಸಿದ್ದಯ್ಯ ಕೊನ್ನೂರ್, ಈಶಪ್ಪ ಸ್ಟಾಂಪಿನ್ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಯಲಬುರ್ಗಾ. ಎಲ್ಲಿ ಆರಾಧನೆ ಮಾಡ್ತಾರೆ, ಭಗವಂತನ ಆರಾಧನೆ ಇರುತ್ತೆ, ಎಲ್ಲಿ ಆಧ್ಯಾತ್ಮಿಕ ಚಿಂತನೆ ಇರುತ್ತೆ, ಅಲ್ಲಿ ಹೋಗುವಂಥದ್ದು, ಕೇಳುವಂಥದ್ದು, ನಮ್ಮಲ್ಲಿ ಒಳಗೂಡಿದು ಮಾತ್ರ ನಾವು ಮನುಷ್ಯರಾಗ್ತೀವಿ, ಉದ್ಧಾರ ಆಗ್ತೀವಿ, ನಮ್ಮ ತನವನ್ನು ನಾವು ಕಾಪಾಡ್ಕೊಳ್ತೀವಿ, ನಮ್ಮ ಜೀವನ ಏನಪ್ಪಂತಂದ್ರೆ ಉನ್ನತ ಸ್ಥಿತಿ ಬರುತ್ತೆ. ಆ ಸ್ಥಿತಿಯನ್ನು ಅಲಂಕರಿಸಬೇಕು, ಆ ಸ್ಥಿತಿಯನ್ನು ಹೊಂದಬೇಕು ಅನ್ನುವಂಥ ಭಾವನೆ ಇಟ್ಕೊಂಡು ನಮ್ಮ ಎಲ್ಲ ಮಾನವ ಕುಲಕೋಟಿ ಮಾನವ ಜೀವನ ಇರುವಂಥ ಭಾವನೆ ಆಗಬೇಕು ಅನ್ನುವಂಥದ್ದನ್ನು ಅರ್ಥದ ನಮ್ಮ ಅಕ್ಕನ ತಾಯಂದಿರು ಶಿವಾನುಭವ ಗೋಷ್ಠಿ ಮಾಡ್ಕೊಂಡು ಮೊಟ್ಟ ಮೊದಲಿನ ಈ ಒಂದು ಶಿವಾನುಭವ ಗೋಷ್ಠಿಯನ್ನು ಪ್ರಾರಂಭ ಮಾಡ್ಯಾರ. ಕೊನೆಯವರೆಗೆ ಉಳಿಲಿ ನಾವು ಇನ್ನೊಬ್ಬರಿಗೆ ಉದ್ಧಾರ ಮಾಡ್ತಾ ಹೋದ್ರೆ ಬಂದಿದ್ದನ್ನು ನಾವು ಭಗವಂತನ ಸ್ವಲ್ಪ ಆಗ್ತೀವಿ ಅನ್ನುವಂಥದ್ದನ್ನು ಅಕ್ಕಂದ್ರೆ ಹೇಳಿದ್ರು. ಅದೇನಪ್ಪ ಅಂದರೆ ನಾವು ನಮ್ಮ ಜೀವನದಲ್ಲಿ ಏನಪ್ಪ ಅಂತಂದ್ರೆ ಅಹಂಕಾರ ಬಂತಂದ್ರೆ ನಮ್ಮ ಜೀವನ ಅದು ದುಷ್ಟಾಪ ಆಗುತ್ತೆ. ಅಹಂಕಾರ ದೊಡ್ಡ ಹಾಗೆ ಇರಬೇಕು ಅಂತಂದ್ರೆ ಪರಿಪೂರ್ಣತೆ ಸಾವಿರ ನಮ್ಮ ಜೀವನದಲ್ಲಿ ಬಂದರೆ ನಾವು ನಮ್ಮ ವ್ಯಕ್ತಿತ್ವ, ನಮ್ಮ ಒಂದು ಘನತೆ, ಗೌರವವನ್ನು ನಾವು ಹೆಚ್ಚಿಸಲಿಕ್ಕಾದ ಆಧ್ಯಾತ್ಮಿಕವಾಗಿ ನಾವು ಅಳವಡಿಸ್ಕೊಂಡು